ಪ್ರತಿಯೊಬ್ಬ ಅಭ್ಯರ್ಥಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಕ್ಲರ್ಕ್ ಹಾಗೂ ಡಾಟಾ ಎಂಟ್ರಿ ಆಪರೇಟರ್ ಹೊಸದಾಗಿ 3712 ಹುದ್ದೆಗಳಿಗೆ SSC ಇಲಾಖೆ ಅಂತ ಅರ್ಜಿ ಕರೆದಿದ್ದಾರೆ. ಇದಕ್ಕೆ PUC ಉತ್ತೀರ್ಣರಾದರೆ ಸಾಕು ಅಪ್ಲಿಕೇಶನ್ ಹಾಕ್ಬೋದು. ಇದಕ್ಕೆ ಬೇಕಾಗುವ ದಾಖಲಾತಿಗಳೇನು, ಅರ್ಹತೆ ಏನು, PSK ಲಿಸ್ಟ್ ಇದೆ, ಎಕ್ಸಾಮಿನೇಷನ್ ಯಾವಾಗಿರುತ್ತೆ, ಯಾವ ಮಾಡಲ್ ಇರುತ್ತೆ, ಸಂಕ್ಷಿಪ್ತವಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದೇನೆ. ಈ ಒಂದು ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳಾಗ್ತೀರಾ. ಅದರಂತೆ ಯಾವೆಲ್ಲ ಹೊಸ ನೋಡಿದ್ರೆ ಮಿಸ್ ಮಾಡಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ. ಈ ರೀತಿಯ ಇಂಪಾರ್ಟೆಂಟ್ ಆಗಿರುವಂಥ ಜಾಬ್ ಅಪ್ಡೇಟ್ಗಳು ಮೊದಲಿಗೆ ನೀವು ತಿಳಿದುಕೊಳ್ಳಾಗ್ತೀರಾ. ಹಾಗಾದರೆ ವಿಡಿಯೋ ಪ್ರಾರಂಭ ಮಾಡೋಣ. ಇದೊಂದು ಕೇಂದ್ರ ಸರ್ಕಾರಿ ಹುದ್ದೆಯಾಗಿದ್ದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂದರೆ SSC ಇಲಾಖೆ ಅಂತ ಈ ಒಂದು ಅರ್ಜಿಯನ್ನು ಕರೆಯಲಾಗಿದೆ. ಈ ಒಂದು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 8 ಏಪ್ರಿಲ್ 2024. ಅದರಂತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 7 ಮೇ 2024. ನೇಮಕಾತಿ ವಿಧಾನ ಯಾವ ರೀತಿ ಇರುತ್ತೆ ನೋಡಿ. ಇಲ್ಲಿ ಏನಿದೆ, ನೇಮಕಾತಿ ಪ್ರಕ್ರಿಯೆಯು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ, ಕೌಶಲ್ಯ ಪರೀಕ್ಷೆ ಅಥವಾ ಟೈಪಿಂಗ್ ಪರೀಕ್ಷೆ ಅಥವಾ ದಾಖಲಾತಿ ಪರಿಶೀಲನೆಯನ್ನು ಒಳಗೊಂಡಿರುತ್ತೆ. CBT ಮುಖಾಂತರ ಈ ಎಕ್ಸಾಮಿನೇಷನ್ ಇರುತ್ತೆ. ಆಮೇಲೆ ಟೈಪಿಂಗ್ ಪರೀಕ್ಷೆ ಕೂಡ ತೆಗೆದುಕೊಳ್ಳಾಗುತ್ತೆ, ಯಾಕಂದರೆ ಡಾಟಾ ಎಂಟ್ರಿ ಆಪರೇಟರ್ ಸಲುವಾಗಿ ಕಂಪಲ್ಸರಿಯಾಗಿ ಟೈಪಿಂಗ್ ಬೇಕಾಗುತ್ತೆ. ಆಮೇಲೆ ದಾಖಲಾತಿ ಪರಿಶೀಲನೆಯನ್ನು ಒಳಗೊಂಡಿರುತ್ತೆ ಈ ಒಂದು ನೇಮಕಾತಿ. ಅರ್ಜಿ ಶುಲ್ಕ ನೋಡೋದಾದರೆ ಸಾಮಾನ್ಯ ವರ್ಗ ಹಾಗೂ OBC ವಿದ್ಯಾರ್ಥಿಗಳಿಗೆ 100 ರೂಪಾಯಿ ಇದೆ. ಅದರಂತೆ ಮಹಿಳೆ, SC, ST, ಅಂಗವಿಕಲ, ಮಾಜಿ ಸೈನಿಕ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಅಂದರೆ ಮಹಿಳೆ ಹಾಗೂ SC, ST, ಅಂಗವಿಕಲ, ಮಾಜಿ ಸೈನಿಕ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ. ಅಂದರೆ ಯಾವುದೇ ರೀತಿಯ ಶುಲ್ಕ ಪೇಮೆಂಟ್ ಮಾಡೋದಿರಲ್ಲ, ಅವರು ಡೈರೆಕ್ಟಾಗಿ ಅಪ್ಲಿಕೇಶನ್ ಹಾಕ್ಬೋದು. ವಯಸ್ಸಿನ ಮಿತಿ ನೋಡೋದಾದರೆ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ 18 ವರ್ಷದಿಂದ 27 ವರ್ಷ ಆಗಿರಬೇಕು. ಅದರಂತೆ OBC ವಿದ್ಯಾರ್ಥಿಗಳಿಗೆ, SC ವಿದ್ಯಾರ್ಥಿಗಳಿಗೆ, ST ವಿದ್ಯಾರ್ಥಿಗಳಿಗೆ ಈ ಒಂದು ವಯಸ್ಸಿನ ಮೀಸಲಾತಿಯಲ್ಲಿ ಸಡಿಲಿಕೆ ಕೂಡ ನೀಡಲಾಗುತ್ತೆ. 2 ವರ್ಷ ಅಥವಾ 3 ವರ್ಷ OBC ದವರಿಗೆ, 5 ವರ್ಷ SC, ST ದವರಿಗೆ ಈ ರೀತಿ ಸಡಿಲಿಕೆ ಇರುತ್ತೆ. ಅಪ್ಲಿಕೇಶನ್ ಆ ಒಂದು ಪೂರ್ತಿ PDF ಅಲ್ಲಿ ಇನ್ಫಾರ್ಮೇಷನ್ ಇದೆ, ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬೋದು. ವಿದ್ಯಾರ್ಹತೆ ಏನು, ದ್ವಿತೀಯ PUC ಪಾಸಾಗಿರಬೇಕು ಅಥವಾ 12ನೇ ತರಗತಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕಾಗುತ್ತೆ. ಒಟ್ಟು ಹುದ್ದೆಗಳ ಸಂಖ್ಯೆ 3712 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಅದರಂತೆ ಈ ಒಂದು ಹುದ್ದೆಯ ಹೆಸರು ಲೋವರ್ ಡಿವಿಷನ್ ಕ್ಲರ್ಕ್ ಹಾಗೂ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಹಾಗೂ ಡಾಟಾ ಎಂಟ್ರಿ ಆಪರೇಟರ್. ಅಂದರೆ ಲೋವರ್ ಡಿವಿಷನ್ ಕ್ಲರ್ಕ್ ಹಾಗೂ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಎರಡು ಒಂದೇ, ಡಾಟಾ ಎಂಟ್ರಿ ಆಪರೇಟರ್ 2 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಒಟ್ಟು ಹುದ್ದೆಗಳ ಸಂಖ್ಯೆ 3712 ಹುದ್ದೆಗಳು. ಈಗ ಇದಕ್ಕೆ ಬೇಕಾಗುವ ದಾಖಲಾತಿಗಳು ನೋಡೋಣ, ಆಮೇಲೆ ಎಕ್ಸಾಮಿನೇಷನ್ ಯಾವಾಗಿರುತ್ತೆ ಕೂಡ ನೋಡೋಣ. ಈ ಒಂದು ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳು ನೋಡಿ. ಒಂದನೇದಾಗಿ ಫೋಟೋ ಮತ್ತು ಸಹಿ ಬೇಕಾಗುತ್ತೆ. ಫೋಟೋ ಅದರ ಕೆಳಗಡೆ ಯಾವಾಗ ನೀವು ಫೋಟೋ ತೆಗೆದುಕೊಂಡಿರ್ತೀರ ಆ ಡೇಟಲ್ಲಿ ಮೆನ್ಷನ್ ಮಾಡಿ ಅಪ್ಲೋಡ್ ಮಾಡಿ. ಫೋಟೋ ನಾರ್ಮಲಾಗಿ ತೆಗೆದುಕೊಳ್ಳಿ, ಆದರೆ ಕಂಪ್ಯೂಟ್ರಲ್ಲಿ ಅಪ್ಲೋಡ್ ಮಾಡುವಾಗ ಫೋಟೋ ಕೆಳಗಡೆ ನಾನು ವಿಡಿಯೋದಲ್ಲಿ ತೋರಿಸ್ತಿರುವಂತೆ ಇದು ಕೆಳಗಡೆ ಡೇಟ್ ಮೆನ್ಷನ್ ಮಾಡಿ ನೀವು ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಮುಂದೆ ಆ ಒಂದು ಎಕ್ಸಾಮಿನೇಷನ್ ಹಾಲಲ್ಲಿ ಕನ್ಸಿಡರ್ ಮಾಡ್ತಾರೆ, ಇಲ್ಲದೆ ಮಾಡೋದಿಲ್ಲ. ಮತ್ತು ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಕೂಡ ಮಾಡಿ. ಆಮೇಲೆ SSLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, PUC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಆಮೇಲೆ ಮೊಬೈಲ್ ನಂಬರ್ ಹಾಗೂ Gmail ID ಆ್ಯಕ್ಟಿವ್ ಇರೋಂಥ ಮೊಬೈಲ್ ನಂಬರ್, ಆ್ಯಕ್ಟಿವ್ ಇರೋಂಥ Gmail ID ಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ. OBC, SC, ST, EWS ಸರ್ಟಿಫಿಕೇಟ್ ನೀವು ಮಾಡಿಸಿದರೆ ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಸಲಾಗಿ ಎಲ್ಲ ಸರ್ಟಿಫಿಕೇಟ್ಗಳಲ್ಲಿ ನಿಮ್ಗೆ ಯಾವುದು ಅನ್ವಯಿಸುತ್ತೆ ಆ ಒಂದು ನಿಮ್ಮ ಕೆಟಗರಿ ಇದ್ದಲ್ಲಿ ಈ ಸರ್ಟಿಫಿಕೇಟ್ ಕೂಡ ನಿಮಗೆ ಅನ್ವಯಿಸುತ್ತೆ, ಕಂಪಲ್ಸರಿಯಾಗಿ ಬೇಕಾಗುತ್ತೆ. ಅದರಂತೆ UDID ಕಾರ್ಡ್ ಯಾವೆಲ್ಲ ವಿದ್ಯಾರ್ಥಿಗಳು ಅಂಗವಿಕಲ ಇರ್ತೀರ ಅವರಿಗೆ UDID ಕಾರ್ಡ್ ಕಂಪಲ್ಸರಿಯಾಗಿ ಪಡೆದಿರಬೇಕು. ಅದು ಕೂಡ ಇಲ್ಲಿ ಡಾಕ್ಯುಮೆಂಟಲ್ಲಿ ಅಟ್ಯಾಚ್ ಮಾಡೋದಿರುತ್ತೆ. ಬಹಳ ಅಭ್ಯರ್ಥಿಗಳು ಕಮೆಂಟ್ಸ್ ಮಾಡ್ತಾ ಇರ್ತೀರ ಈ ಒಂದು ಎಕ್ಸಾಮಿನೇಷನ್ ಯಾವಾಗಿದೆ ಅಂತ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳಿ. ಇದರ ಈ ಒಂದು ನೋಟಿಸಿನ ಪ್ರಕಾರ ಕಂಬೈನ್ಡ್ ಹೈಯರ್ ಸೆಕೆಂಡರಿ 10+2 ಲೆವೆಲ್ ಎಕ್ಸಾಮಿನೇಷನ್ 2024. ಡೇಟ್ ಆಫ್ ಸಬ್ಮಿಷನ್ ಆನ್ಲೈನ್ ಅಪ್ಲಿಕೇಶನ್ ಯಾವಾಗಲಿಂತ 8/4/2024 7/5/2024 ಆಲ್ರೆಡಿ ನಾನು ಅದ್ರ ಬಗ್ಗೆ ಮಾಹಿತಿ ತಿಳಿಸಿದ್ದೇನೆ. ಈಗ ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಫಾರ್ ರಿಸಿಪ್ಟ್ ಆನ್ ಆನ್ಲೈನ್ ಅಪ್ಲಿಕೇಶನ್ ಎಷ್ಟಿದೆ, 7/5/2024 ಇದೆ. ಆಮೇಲೆ ಪೇಮೆಂಟ್ ಮಾಡಲು ಕೊನೆಯ ದಿನಾಂಕ 8/5/2024 ರಾತ್ರಿ 11 ಗಂಟೆವರೆಗಿದೆ. ಅದರಂತೆ ಡೇಟ್ ಆಫ್ ವಿಂಡೋ ಫಾರ್ ಅಪ್ಲಿಕೇಶನ್ ಫಾರ್ ಕರೆಕ್ಷನ್ ಆನ್ಲೈನ್ ಪೇಮೆಂಟ್ ಆಫ್ ಕರೆಕ್ಷನ್ ಚಾರ್ಜಸ್. ಏನಾದರೂ ನೀವು ತಿದ್ದುಪಡಿ ಮಾಡ್ಕೊಳ್ಳೋದಿದ್ರೆ ಅಪ್ಲಿಕೇಶನಲ್ಲಿ ಏನಾದರೂ ಮಿಸ್ಟೇಕ್ ಮಾಡ್ಕೊಂಡಿದ್ದರೆ 10/5/2024 11/5/2024 ತಿದ್ದುಪಡಿ ಮಾಡಿಕೊಳ್ಳಲು ಅವಕಾಶ ಇರುತ್ತೆ. ಆದರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಕೂಡ ಅಲ್ಲಿ ಅಪ್ಲಿಕೇಬಲ್ ಆಗುತ್ತೆ ಅಂತ ತಿಳಿಸಿದ್ದಾರೆ. ಅದು ಎಷ್ಟಾಗುತ್ತೆ ಅಂತ ತಿಳಿಸಿಲ್ಲ, ಅದು ನೀವು ಕರೆಕ್ಷನ್ ಮಾಡಿದಾಗ ಆ ಒಂದು ಪೇಮೆಂಟ್ ಕೂಡ ಮಾಡಬೇಕಾಗುತ್ತೆ. ಇಲ್ಲಿ ಶೆಡ್ಯೂಲ್ ಫಾರ್ ಟೈರ್ 1 ಈ ಒಂದು ಕಂಪ್ಯೂಟರ್ ಬೇಸ್ಡ್ CBT ಎಕ್ಸಾಮಿನೇಷನ್ ಯಾವಾಗಿರುತ್ತೆ ಅಂದರೆ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ನಿಮಗೆ ಒಂದು ಮೆಸೇಜ್ ಬರುತ್ತೆ. ಮೆಸೇಜ್ ನೋಡ್ತಾ ಇರಬೇಕು ಪ್ರತಿಯೊಬ್ಬ ಅಭ್ಯರ್ಥಿಗಳು ಹಾಕಿದಂಥ ವಿದ್ಯಾರ್ಥಿಗಳಿಗೆ ಕಂಪಲ್ಸರಿಯಾಗಿ ಮೆಸೇಜ್ ಬಂದಿರುತ್ತೆ. ಆ ಒಂದು ಮೆಸೇಜ್ ಪ್ರಕಾರನೇ ನೋಟಿಫಿಕೇಶನ್ ನೋಡ್ಕೋಬೇಕಾಗುತ್ತೆ. ಭಾಳಷ್ಟು ಅಭ್ಯರ್ಥಿಗಳು ಮಿಸ್ ಮಾಡ್ಕೋತೀರ. ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಮೆಸೇಜ್ ಚೆಕ್ ಮಾಡ್ತಾ ಇರಿ, ಅಥವಾ ನೀವು ವೆಬ್ಸೈಟ್ ನೋಡ್ತಾ ಇರಿ, ಅದರಲ್ಲೇ ಅಪ್ಡೇಟ್ ಬಂದಿರುತ್ತೆ. ಅಥವಾ ನಮ್ಮ ಚಾನಲಲ್ಲಿ ಕೂಡ ನಮಗೆ ಅದರ ಬಗ್ಗೆ ಅಪ್ಡೇಟ್ ಕೂಡ ಕೊಡ್ತೀನಿ.
ಶೆಡ್ಯೂಲ್ ಫಾರ್ ಟೈರ್ 2 ಕಂಪ್ಯೂಟರ್ ಬೇಸ್ ಎಕ್ಸಾಮಿನೇಷನ್, ಯಾರಿಗೆ ಜೂನ್ ಹಾಗೂ ಜುಲೈ ಎಕ್ಸಾಮಿನೇಷನ್ ತೇರ್ಗಡೆ ಅಂತೀರಾ ಆ ಒಂದು ಎಕ್ಸಾಮಿನೇಷನ್ ಕ್ಲಿಯರ್ ಮಾಡ್ಕೋತೀರಾ ಅವರಿಗೆ ಟೈರ್ 2 ಅಂತ ಶೆಡ್ಯೂಲ್ ಫಾರ್ ಟೈರ್ 2 ಅವಾಗ ಕೊಡ್ತಾರೆ. ಅದು ಆಮೇಲೆ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತಾರೆ. ಓಕೆ, ಈ ಒಂದು ಮಾಹಿತಿ ಭಾಳಷ್ಟು ಮುಖ್ಯ ಇದೆ. ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಯಾವೆಲ್ಲ ಹೊಸ ನೋಡೋದಿದ್ರೆ ಮಿಸ್ ಮಾಡಿದ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ. ಧನ್ಯವಾದಗಳು.